ನೆಲಮಂಗಲ ಆರ್ಟಿಒ ಅಧಿಕಾರಿಗಳ ಬಿಗ್ ಹೈಡ್ರಾಮಾ. ಧರಿಸಿದ್ದ ಜರ್ಕಿನ್ ಅನ್ನು ಬಲವಂತವಾಗಿ ಬಿಚ್ಚಿಸಿ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ. ನೆಲಮಂಗಲ ಎಆರ್ಟಿಒ ರಾಜ್ಕುಮಾರ್ ಮೇಲೆ ಎಫ್ಐಆರ್ ದಾಖಲಿಸಲಾಗಿತ್ತು. ಎಫ್ಐಆರ್ ದಾಖಲು ಮಾಡಿದ್ದಾರೆ ಮಹಿಳಾ ಆರ್ಟಿಒ ಇನ್ಸ್ಪೆಕ್ಟರ್ ಕವಿತಾ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಕಳೆದ 1.5 ತಿಂಗಳಿಂದ ರಾಜ್ಕುಮಾರ ಎಆರ್ಟಿಒ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಪ್ರೊಫೆಷನರಿ ಅವಧಿಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗೆ 2 ಸ್ಟಾರ್ ಕೂಡ ಸಿಕ್ಕಿತ್ತು. ಪ್ರೊಫೆಷನರಿ ಅವಧಿ ಪೂರೈಸದೆ 3 ಸ್ಟಾರ್ ಕೂಡ ಸಿಕ್ಕಿದೆ. ಇನ್ಸ್ಪೆಕ್ಟರ್ ಕವಿತಾ ಅವರು 3 ಸ್ಟಾರ್ ಹಾಕಿಸಿಕೊಳ್ಳುವ ಆರೋಪ ಕೇಳಿಬಂದಿದೆ. ಇತರೆ ಇನ್ಸ್ಪೆಕ್ಟರ್ಗಳು ಆರ್ಟಿಒ ಅಧಿಕಾರಿ ರಾಜ್ಕುಮಾರ್ಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಕವಿತಾಗೆ ಬುದ್ಧಿವಾದ ಹೇಳಲಾಗಿತ್ತು. ನಿನ್ನೆ ಕಚೇರಿಗೆ ಬಂದ ವೇಳೆ ಸಮವಸ್ತ್ರದ ಮೇಲೆ ಜರ್ಕಿನ್ ಧರಿಸದಂತೆ ಹೇಳಲಾಗಿತ್ತು. ಇತರೆ ಸಿಬ್ಬಂದಿಗಳೊಂದಿಗೆ ಇವರಿಗೂ ಜರ್ಕಿನ್ ಧರಿಸದಂತೆ ತಿಳಿಸಿರುವೆ. ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿ ಉದ್ದೇಶಪೂರ್ವಕವಾಗಿ ಎಫ್ಐಆರ್ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಕಚೇರಿಯ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಪರಿಶೀಲಿಸಿ ನಡೆಸಬೇಕು. ಸತ್ಯ ಹೊರಬರುತ್ತೆ ಎಂತಿರುವ ಆರ್ಟಿಒ ಅಧಿಕಾರಿ ರಾಜ್ಕುಮಾರ್. ನಾವು ಆ ಥರ ಯಾವುದೇ ಕಿರುಕುಳ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ದಿನಾಂಕ 15ರಂದು ಸ್ವಾತಂತ್ರ್ಯ ದಿನಾಚರಣೆಗೆ ಕಡ್ಡಾಯವಾಗಿ ಎಲ್ಲ ಮೋಟಾರ್ ವಾಹನ ನಿರೀಕ್ಷಕರಿಗೆ ಹಾಜರಾಗಲಿಕ್ಕೆ ಹೇಳಿದ್ವಿ. ಆವತ್ತಿನ ದಿನ ಕಚೇರಿ ಸಿಬ್ಬಂದಿಗಳು ಇಬ್ಬರು ಮತ್ತು ಕವಿತಾ ಅನ್ನೋರು ಅವತ್ತಿನ ದಿನ ಗೈರು ಹಾಜರಾಗಿದ್ದರು. ಅಂದ್ರೇನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೆ ಅವ್ರು ಕಚೇರಿಗೆ ಬಂದಿರಲಿಲ್ಲ. ಅದಕ್ಕೆ ಮಾರನೇ ದಿನ ಅವರಿಗೆ ಮತ್ತು ಇನ್ನೂ 2 ಸಿಬ್ಬಂದಿಗಳಿಗೆ ನಾವು ನೋಟಿಸ್ ಕೊಟ್ಟಿವಿ, ಯಾಕೆ ನೀವು ಇದು ಸ್ವಾತಂತ್ರ್ಯ ದಿನಾಚರಣೆಗೆ ಬರಲಿಲ್ಲ ಅಂತ. ಅದಕ್ಕೆ ರಿಪ್ಲೈ ಕೇಳಿದ್ವಿ. ಇನ್ನೂ ಯಾರೋ 3 ಜನದಲ್ಲಿ ಯಾರೂ ರಿಪ್ಲೈ ಕೊಟ್ಟಿಲ್ಲ. ಮತ್ತು ಮಾರನೇ ದಿನ ಅವ್ರದ್ದು ಕವಿತಾ ಅನ್ನೋವ್ರದ್ದು DL ಟೆಸ್ಟ್ ಇತ್ತು. ಅಂದ್ರೇನು ಕಚೇರಿಗೆ ಬರುವಂಥ ಏನು DL ಪಡೆಯೋಕ್ಕೆ ಬರ್ತಾರೆ, ಅವ್ರದ್ದು ಟೆಸ್ಟ್ ಇತ್ತು. ಬೆಳಗ್ಗೆ 9 ಗಂಟೆಗೆ ಬಂದು ಎಲ್ಲರಿಗೆ ನಾವು ಕಚೇರಿಗೆ ದಿನ ಬರೋರು 9 ಗಂಟೆಗೆ ಬಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಜನಗಳಿಗೆ ಡಿಸ್ಪೋಸ್ ಮಾಡೋಕ್ಕೆ ಹೇಳಿದ್ವಿ. ಇವರು ಆ ದಿನ ಬಂದಿರೋದೇ 10:45ರಿಂದ 11:10 ಸುಮಾರಿಗೆ ಬಂದರು. ಅಷ್ಟೊತ್ತಿನಾಗ ಸುಮಾರು ಜನ ನನ್ನ ಹತ್ರ ಬಂದು, ಸರ್ ಅಲ್ಲಿ ಯಾರೂ ಇಲ್ಲ ಯಾರಿಗಾರು ಕಳಿಸಿ ಅಂತ ಕೇಳಿದರು. ಅದಕ್ಕೆ ನಾವು ಬಂದ ತಕ್ಷಣ ಅವ್ರಿಗೆ ಹೇಳಿದ್ವಿ, ಫಸ್ಟ್ ಅಲ್ಲಿ ಅಟೆಂಡ್ ಮಾಡಿ ಜನಗಳನ್ನ ಡಿಸ್ಪೋಸ್ ಮಾಡಿ ಅಂತ ಹೇಳಿದ್ವಿ. ಅಷ್ಟು ಹೇಳಿದಾದ್ಮೇಲೆ ಮುಗಿದೋಯ್ತು. ಇವತ್ತಿದ್ದಕ್ಕಿದ್ದಂಗೆ ಬಂದು ನಾನು ಹಿಂದಿನ ದಿನ ಜಾಕೆಟ್ ಅವ್ರು ಒಬ್ಬರೇ ಅಲ್ಲ, ಸುಮಾರು 3 ಜನ ಇನ್ಸ್ಪೆಕ್ಟರ್, ಕೀರ್ತಿ ಮತ್ತು ಚಂದ್ರಕಲಾ ಅಂತ ಮೊದಲೇ ಇನ್ಸ್ಪೆಕ್ಟರ್ ಬಂದು ನಾನು ಚೆಕಿಂಗ್ದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದೆ. ಇನ್ನೂ ಮಿಕ್ಕಿದವರೆಲ್ಲ ಇನ್ಸ್ಪೆಕ್ಟರ್ ಅಂದರೆ ಒಂದು 3 ಜನ ಇನ್ಸ್ಪೆಕ್ಟರ್ಗೆ ಬೇರೆ ತುಮಕೂರು ಮತ್ತು ಮಧುಗಿರಿ ಕಚೇರಿಗೆ ಮೊನ್ನೆ ಜಂಟಿ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ 3 ಜನ ಇನ್ಸ್ಪೆಕ್ಟರ್ಗೆ ಬೇರೆ ಕಚೇರಿ ಕಳಿಸಿದ್ವಿ, ಅಂದರೆ ಚೆಕಿಂಗ್ ಮಾಡೋಕ್ಕೆ. ಇರೋರು 6 ಜನ ಎಷ್ಟು ಜನ ಇದ್ದಾರೆ ಬನ್ನಿ ಅಂತಂದಮೇಲೆ 2 ಇದ್ದರು, ಅವರು ಒಬ್ಬರು ಬಂದರು. ಎಲ್ಲರೂ 3 ಜನ ಎಲ್ಲಿ ಜರ್ಕಿನಲ್ಲೇ ಇದ್ದರು, ಅಂದ್ರೇನು ಯೂನಿಫಾರ್ಮಲ್ಲಿ ಇರಲಿಲ್ಲ. ನಾನಂದರೆ ಸರ್ಕಾರ ನಿಮಗೆ ಕೊಟ್ಟಿರೋದು ಯೂನಿಫಾರ್ಮಲ್ಲಿ ಇದ್ದರೆ ನಿಮಗೆ ಯಾರು ಇನ್ಸ್ಪೆಕ್ಟರ್ ಅನ್ನೋದು ಕಚೇರಿಯಲ್ಲಿ ಗೊತ್ತಾಗ್ತದೆ, ಸ್ವಲ್ಪ ಯೂನಿಫಾರ್ಮಲ್ಲಿ ಇರಿ ಅಂತ ನಾನು ಹೇಳಿದೆ. ಅಷ್ಟಕ್ಕೆ ಇವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ಜರ್ಕಿನ್, ನಾನು ಯಾವುದು ಜರ್ಕಿನ್ ತೆಗೆಯುವಂತನೂ ಹೇಳಿಲ್ಲ ಏನಿಲ್ಲ. ನಾನಂದು ಯೂನಿಫಾರ್ಮ್ಗೆ ಗೌರವ ಕೊಟ್ಟು ಯೂನಿಫಾರ್ಮ್ದು ಘನತೆ ಗೌರವವನ್ನು ಕಾಪಾಡಿಕೊಳ್ಳಿ, ಸರ್ಕಾರ ಕೊಟ್ಟಿರೋದು ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ, ಅದನ್ನು ಈ ಥರ ಹಾಕ್ಕೊಂಡ್ರೆ ಸರಿ ಅನಿಸೋದಿಲ್ಲ ಅಂತ ಅಷ್ಟು ಹೇಳಿದೆ. ಅದಕ್ಕೆ ಅವರು ಅದನ್ನು ಭಾವಿಸಿಬಿಟ್ಟು ನಾನು ಯಾವುದೇ ಜರ್ಕಿನ್ ತೆಗೆಯುವಂತನೂ ಹೇಳಿಲ್ಲ, ನಾನು ಯಾರಿಗೂ ಹೇಳಿಲ್ಲ, 3 ಜನಕ್ಕೂ ಹೇಳಿಲ್ಲ. 3 ಜನ ಜೊತೆಯಲ್ಲಿದ್ದರು. ಮತ್ತು ನಮ್ಮ ಕಚೇರಿಯಲ್ಲಿ ಇನ್ನೊಬ್ಬರು NIC ಇದ್ರ ಕಡೆಯಿಂದ ಕಂಪ್ಯೂಟರ್ ಆಪ್ರೇಟರ್ ಅಂತ ಇದ್ದಾರೆ, ಟೆಕ್ನಿಕಲ್ ಅಸಿಸ್ಟೆಂಟ್, ಅವರು ಇದ್ದರು. ಅವ್ರ ಮುಂದೆನೇ ಎಲ್ಲರ ಜೊತೆಯಲ್ಲಿ ಮಾತಾಡಿರೋದು. ನಾನು ಯಾವುದು ಅಂಥದ್ದು ಶಬ್ದನೂ ಯೂಸ್ ಮಾಡಿಲ್ಲ, ಬಟ್ ಅದು ಜರ್ಕಿನೂ ತೆಗಿ ಅಂತ ಹೇಳಿಲ್ಲ. ನಾನು ಅದು ಬಟ್ಟೆ ಬಗ್ಗೆ ಏನೂ ಮಾತಾಡಿಲ್ಲ. ನಾನು ಒಂದೇ